ರಾಮ ಮಂದಿರ ರಾಮ ಮಂದಿರ ಮೆಟ್ಲಿಗೂ ಈ ನಮ್ಮ ಹನುಮಂತ ಮುಖ್ಯ ದ್ವಾರದ ಮೆಟ್ಲಿಗೂ ಸೇಮ್ ಇದೆ. ಸೇಮ್ ಅದು. ಓಹೋ, ಅಂದ್ರೆ ಅಯೋಧ್ಯ ನಿರ್ಮಾಣ ಆಗಿರಲ್ಲ ಅದ್ರದ್ದು ಕೂಡ ಈಗ ಅಲ್ಲಿ ಮುಂದೆ ನಿಮ್ಗೆ ಕಾಣ್ ಸಿಗ್ತದೆ. ಅದರಲ್ಲಿ ಮೆಟ್ಲ ಇದೆಯಲ್ಲ. ಹೀಗೆ ಹಲವಾರು ವಿಶೇಷತೆಗಳನ್ನು ಹೊಂದಿದಂತಹ ದೇವಸ್ಥಾನ ನಮ್ಮ ಹುಬ್ಬಳ್ಳಿಯ ಹತ್ತಿರವಿರುವಂತಹ ಬುಡ್ರುಸಿಂಗಿ ಹನುಮಂತ ದೇವರ ದೇವಸ್ಥಾನ. ಒಂದು ಪುಟ್ಟ ಗ್ರಾಮವಾಗಿರ್ತಕ್ಕಂತಹ ಈ ಬುಡ್ರುಸಿಂಗಿ ಹನುಮಂತ ದೇವರ ಒಂದು ವಿಶೇಷವಾದಂತಹ ಭಕ್ತರ ಭಕ್ತಿಗೆ ಕಾರಣೀಭೂತವಾಗಿದೆ. ಈ ಹನುಮಂತ ದೇವರ ದೇವಸ್ಥಾನ ಬಹಳ ಪುರಾತನವಾದದ್ದು. ಈ ಪುರಾತನವಾದಂತಹ ಹನುಮ ದೇಗುಲದ ದರ್ಶನವನ್ನು ಇವತ್ತಿನ ದಿವಸ ನೀವೆಲ್ಲರೂ ಸೇರಿ ಮಾಡಿಕೊಳ್ಳೋಣ. ಜೈ ಹನುಮಾನ್. ಹನುಮ ಭೀಮ ಮಧ್ವ ಮುನಿಯೇ ಪ್ರಣತ ಪಾಲಕ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮೊದಲಿಂದಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಶ್ಲೋಕ ಹನುಮಂತ ದೇವರು ಬುದ್ಧಿಯನ್ನು, ಬಲವನ್ನು, ಆಯುಷ್ಯವನ್ನು ಕೊಡುವಂಥವರು, ಎಲ್ಲ ರೀತಿಯಾದಂಥ ಅಂಜಿಕೆಯನ್ನು ದೂರ ಮಾಡುವಂಥವರು. ಇಂತಹ ವಿಶಿಷ್ಟವಾದಂತಹ ಹನುಮಂತ ದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪುರಾತನವಾಗಿರ್ತಕ್ಕಂತಹ ಬುಡ್ರುಸಿಂಗಿ ಹನುಮಪ್ಪ ದೇವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವುಳ್ಳದ್ದು. ಜಕಣಾಚಾರ್ಯರಿಂದ ನಿರ್ಮಿತವಾದಂತಹ ಈ ಹನುಮಂತ ದೇವರ ದೇವಸ್ಥಾನ ಬಹಳ ವಿಶಿಷ್ಟವಾದಂತಹ ಕೆತ್ತನಾ ಶೈಲಿಯನ್ನು ಹೊಂದಿದೆ. ಇಲ್ಲಿರುವ ಕಂಬಗಳು, ಶಿಲಾತೋರಣಗಳು ಹಾಗೂ ದೇವಸ್ಥಾನದ ಆಕೃತಿ ಎಲ್ಲವೂ ಕೂಡ ಮನಸೂರೆಗೊಳ್ಳುವಂತಿದೆ. ಹನುಮಂತ ದೇವರ ಉತ್ಸವ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಿ. ಈ ಹನುಮಂತ ದೇವರ ಉತ್ಸವ ಮೂರ್ತಿ ಬಹಳ ಚಿಕ್ಕದಾಗಿ ಚೊಕ್ಕದಾಗಿದೆ. ಹನುಮಂತ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಯಾರು ಹನುಮ? ಯಾರು? ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ಅವನ ತೊಟ್ಟಿಲನ್ನು ತೂಗಿ ನಾವು ಅವನ ದರ್ಶನಕ್ಕೆ ಅಂತ ಹೇಳಿ ಒಳಗಡೆ ನಡೆದ್ವಿ. ಒಳಗಡೆ ನಡೆದಾಗ ನಮಗೆ ಭೇಟಿಯಾಗಿದ್ದು ಈ ಅದ್ಭುತ ಆಕೃತಿಯಲ್ಲಿ ಇರತಕ್ಕಂತಹ ಹನುಮಂತ ದೇವರು. ಎತ್ತರಕ್ಕೆ ಏನಿಲ್ಲ ಅಂದರೂ ಹೆಚ್ಚು ಕಡಿಮೆ 4.5 to 5 ಫೂಟಿನವರೆಗೂ ಇದ್ದಂತಹ ಹನುಮಪ್ಪ ಶಿಖೆಯನ್ನು ಹೊಂದಿದ್ದಾನೆ ಮತ್ತು ವಿಶೇಷವಾಗಿ ಬಾಲದಲ್ಲಿ ಹೂವನ್ನು ಕೂಡ ಇಟ್ಟುಕೊಂಡಿದ್ದಾನೆ. ಈ ಹನುಮಂತ ದೇವರು ಬಹಳ ವಿಶೇಷ. ಯಾಕೆ ಅಂತಂದರೆ ಎಲ್ಲೇ ಹೋದರೂ ಕೂಡ ನಮಗೆ ಹನುಮಂತ ದೇವರ ಈ ಒಂದು ಸನ್ನಿಧಾನದೊಳಗೆ ಹನುಮಂತ ದೇವರು ಶಿಖೆ ಕಾಣುವುದಿಲ್ಲ, ಆದರೆ ಜ್ಞಾನದ ಸಂಕೇತವಾಗಿರತಕ್ಕಂತಹ ಈ ಶಿಖೆಯನ್ನು ಹೊಂದಿದಂತಹ ಹನುಮಪ್ಪ ನಮ್ಮ ಬುಡ್ರುಸಿಂಗಿಯ ಹನುಮಪ್ಪ. ಈ ಹನುಮಂತ ದೇವರ ದರ್ಶನವನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿದರು. ಮಂಗಳಾರತಿಯನ್ನು ವಿಶೇಷವಾಗಿ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿ. ಪುರಾತನವಾದಂತಹ ಈ ಹನುಮಂತ ದೇವರ ದೇಗುಲದಲ್ಲಿ ಆ ಮಂಗಳಾರತಿಯ ಒಂದು ವಿಶಿಷ್ಟವಾದಂತಹ ಅನುಗ್ರಹ ನೋಡುಗರಿಗೆ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಹನುಮಂತ ದೇವರ ಈ ವಿಶೇಷವಾದಂತಹ ಸನ್ನಿಧಾನದಲ್ಲಿ ನಾವು ಆ ಹನುಮಂತ ದೇವರ ವರಪ್ರಸಾದಕ್ಕೆ ಚಿಕ್ಕವರಿಂದಲೂ ಕೂಡ ಬರ್ತಾ ಇದ್ವಿ. ಹನುಮಂತ ದೇವರು ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಮೂರ್ತಿಯ ಶೈಲಿ, ಅವನ ಹಾವ ಭಾವ, ಅವನು ಕೊಡುವಂತಹ ಅನುಗ್ರಹ ಎಲ್ಲವೂ ಕೂಡ ಬಹಳ ವಿಶೇಷವಾಗಿದೆ. ಕೇಸರಿ ತಿಲಕವನ್ನು ಧಾರಣ ಮಾಡಿಕೊಂಡು ಮುಂದೆ ಹೊರಟ್ವಿ. ಬುಡ್ರುಸಿಂಗಿ ಹನುಮಂತ ದೇವರ ಸನ್ನಿಧಾನದೊಳಗೆ ಇವತ್ತಿನ ದಿವಸ ಇದ್ದೇವೆ. ಬುಡ್ರುಸಿಂಗಿ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಕೂಡ ಇದ್ದಾರೆ. ಇವತ್ತಿನ ದಿವಸ ಆ ಸ್ವಾಮಿಯ ಸನ್ನಿಧಾನದೊಳಗೆ ನಿರಂತರವಾದಂಥ ಅನ್ನದಾನ, ಜ್ಞಾನದಾನ ಇದೆಲ್ಲವೂ ಕೂಡ ನಿತ್ಯವಾಗಿ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಸೊ ಬುಡ್ರುಸಿಂಗಿ ಗ್ರಾಮಸ್ಥರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ಇದರ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ಅವ್ರು ಕೊಡ್ತಾರೆ.
ಈ ಗುಡ್ರಸಿಂಗಿ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಗುಡ್ರಸಿಂಗಿ ಗ್ರಾಮದ ಈ ದೇವಸ್ಥಾನದ ಇತಿಹಾಸ ಏನಪ್ಪ ಅಂತಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ದೇವಸ್ಥಾನ. ಅಂದರೆ ಹಿಂದೆ ಜಕಣಾಚಾರ್ಯರು ನಿರ್ಮಿಸಿದಂಥ ದೇವಸ್ಥಾನ, ಪೂರ ಕಲ್ಲಿನ ದೇವಸ್ಥಾನ ಇದೆ. ಇದು ಸಕಲ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಜೀರ್ಣೋದ್ಧಾರದ ಅವಶ್ಯಕತೆ ಇದೆ. ಸರ್ಕಾರದಿಂದ ಕೂಡ ಯಾವುದೇ ಥರದ ಇನ್ನೂ ಸೌಲಭ್ಯ ಈ ದೇವಸ್ಥಾನಕ್ಕೆ ದೊರಕಿಲ್ಲ. ಅದಕ್ಕೋಸ್ಕರ ನಮ್ಗೆ ಜೀರ್ಣೋದ್ಧಾರ ಮಾಡಬೇಕಂತ ಒಂದು ನಾವು ಟ್ರಸ್ಟ್ ಮತ್ತು ಹಿರಿಯವರೆಲ್ಲ ತೀರ್ಮಾನ ಮಾಡಿಕೊಂಡು ಇದನ್ನು ಜೀರ್ಣೋದ್ಧಾರ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ. ಕಲ್ಲು ಹಾಕೋದು, ಇನ್ನೂ ಎಷ್ಟೋ ಕೆಲಸಗಳು, ಕಂಪೌಂಡ್ ಆಗಿರ್ಬೋದು, ಬಾಜುಕೆಲ್ಲ ಗಾರ್ಡನ್ ಎಲ್ಲ ನಿರ್ಮಾಣ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರದ್ದು ಸಕಲ ಭಕ್ತಾದಿಗಳದ್ದು ಇಷ್ಟ ಇರೋದ್ರಿಂದ ಸ್ವಲ್ಪ ನಮಗೆ ಭಕ್ತರ ಸಹಕಾರ ತುಂಬ ಅವಶ್ಯಕತೆ ಇದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥ ಹನುಮಂತ ದೇವರು ಅಂತಂದ್ರೆ ಬೇರೆ ನಾವು ಎಲ್ಲೆಲ್ಲೇ ಹನುಮಂತ ದೇವ್ರಿಗೆ ಹೋಗ್ತೀವಿ ಅಲ್ಲೇ ನಮಗೆ ಬಾಲಕ ಹೂ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ಇಲ್ಲೇ ಹನುಮಂತ ದೇವರಿಗೆ ವಿಶೇಷವಾಗಿ ಚಂಡಿಕೆ ಅಂತ ಹೇಳ್ತೇವೆ ನಾವು, ಜುಟ್ಟು ಅಂತ ಹೇಳ್ತೇವೆ. ಸೊ ಅದು ಆ ಹನುಮಂತ ದೇವರಿಗೆ ಒಂದು ಜ್ಞಾನದ ಒಂದು ಸಂಕೇತವಾಗಿರ್ತಕ್ಕಂತಹ ಈ ಹನುಮಂತ ದೇವರು ಗುಡ್ರಸಿಂಗಿ ಹನುಮಪ್ಪ ಬೇಡಿದಂಥ ಎಲ್ಲ ವರಗಳನ್ನು ಕೊಡ್ತಾನೆ. ವಿಶೇಷವಾಗಿ ಆ ಕೈಯಲ್ಲಿ ನೀವು ಹೂವನ್ನು ಕೂಡ ನೀವು ನೋಡ್ಬೋದು. ಅಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಮೂರ್ತಿಯ ಶೈಲಿ, ಜಕಣಾಚಾರ್ಯರು ಕೆತ್ತಿದಂತಹ ಈ ಒಂದು ದೇವಸ್ಥಾನ. ಸೊ ಪುರಾತನವಾದಂತಹ ದೇವಸ್ಥಾನ ಅಂತ ಹೇಳಿ ಬಂದಾಗ ಇಲ್ಲಿ ಎರಡೂ ಕಾರ್ಯನೂ ನಡೀತದೆ. ಸೊ ಊರಿನ ಜನರ ಮಕ್ಕಳಿಗೆಲ್ಲ ಇಲ್ಲಿ ಜ್ಞಾನದಾನವಾದರೆ, ಮತ್ತೊಂದು ಕಡೆಗೆ ಬಂದ ಭಕ್ತರಿಗೆಲ್ಲರಿಗೂ ಕೂಡ ಅನ್ನದಾನವಾಗ್ತದೆ. ಸಾವಿರಾರು ಲಕ್ಷಾವಧಿ ಜನ ದರ್ಶನ ಬಂದು ಮಾಡ್ಕೊಂಡು ಹೋಗ್ತಾರೆ ಆ ಸ್ವಾಮಿದು. ನಾನು ಸಣ್ಣವಿದ್ದಾಗಿಂದ ಈ ದೇವಸ್ಥಾನಕ್ಕೆ ಬರ್ಲಿಕ್ಕತ್ತೀನಿ. ಸೊ ಅದಕ್ಕೆ ವಿಶೇಷವಾದಂತಹ ಒಂದು ಋಣಾನುಬಂಧ ಹನುಮಂತ ದೇವರೊಟ್ಟಿಗೆ. ಸೊ ಈ ಒಂದು ವಿಡಿಯೋ ಜೊತೆಗೆ ನಮ್ಮ ಟ್ರಸ್ಟಿನ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನಿಮಗೆ ಮತ್ತು ಒಬ್ಬ ಕಾರ್ಯದರ್ಶಿಯವರ ನಂಬರನ್ನು ಕೂಡ ಕೊಡ್ತೇವೆ. ಯಾರ ಕಡೆಯಿಂದ ಏನೇನು ಸಹಾಯವಾಗ್ತದೆ ಅದನ್ನು ಅವಶ್ಯವಾಗಿ ನೀವೊಂದು ಗುಡ್ರಸಿಂಗಿ ಹನುಮಂತ ದೇವರ ಸನ್ನಿಧಾನಕ್ಕೆ ಅರ್ಪಿಸಿ. ದೇವಸ್ಥಾನಗಳು ಎಷ್ಟು ಜೀರ್ಣೋದ್ಧಾರವಾಗ್ತವೆ ಅಷ್ಟು ನಮ್ಮ ಸಮಾಜ, ನಮ್ಮ ದೇಶ ಇದು ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗೋದ್ರಿಂದ ಆ ದೇವಸ್ಥಾನದ ಹಿಂದ್ಗಡೆ ಇಡೀ ಊರಿಗೂರೇ ಬೆಳೀತಾ ಹೋಗ್ತದೆ. ಸೊ ಆದ್ದರಿಂದ ಅಷ್ಟು ವಿಶೇಷವಾಗಿರ್ತಕ್ಕಂಥ ಈ ಒಂದು ಗುಡ್ರಸಿಂಗಿ ಹನುಮಂತ ದೇವರ ಸನ್ನಿಧಾನಕ್ಕೆ ತಾವೆಲ್ಲರೂ ಕೂಡ ಬರ್ರಿ. ವಿಶೇಷವಾಗಿ ಮ್ಯಾಲಿಂದ ಮೇಲೆ ಸಿಗುವುದಿಲ್ಲ. ನಾವು ಮನೆ ಬೇಕಾದಷ್ಟು ಕಟ್ಟಿಬಿಡ್ತೇವೆ, ಮತ್ತೊಂದೇನೋ ಕಟ್ಟಿಬಿಡ್ತೇವೆ, ಆದರೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ. ಅಂಥದ್ದು ಒಂದು ಅವಕಾಶ ಇವತ್ತಿನ ದಿವಸ ನಮಗೆ ಆ ಹನುಮಂತ ದೇವರು ತನ್ನ ಸೇವೆಗೆ ಕರುಣಿಸಿಕೊಟ್ಟಿದ್ದಾನೆ. ರಾಮ ಸೇತುವೆಯನ್ನು ಕಟ್ಟಿದಂತಹ ಹನುಮಂತ ದೇವರ ದಿವ್ಯವಾದಂತಹ ಈ ಒಂದು ಮೂರ್ತಿ ಸನ್ನಿಧಾನವುಳ್ಳಂತಹ ಈ ಗುಡ್ರಸಿಂಗಿ ಕ್ಷೇತ್ರದೊಳಗೆ ಇವತ್ತಿನ ದಿವಸ ನಿರ್ಮಾಣವಾಗುವಂತಹ ಒಂದು ಕೆಲಸದ ಅಳಿಲು ಸೇವೆ ನಮ್ಮ ಕಡೆಯಿಂದ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲಿಯೂ ಕೂಡ ಕೇಳ್ಕೊಳ್ತಾ, ಅವಶ್ಯವಾಗಿ ತಾವೆಲ್ಲರೂ ಕೂಡ ತಪ್ಪದೇ ದಾನ ಧರ್ಮವನ್ನು ಮಾಡಿರಿ. ಇದರಿಂದ ಈ ಒಂದು ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಕ್ಕಂಥ ಗುಡ್ರಸಿಂಗಿ ಮುಖ್ಯಪ್ರಾಣ ದೇವರ ಸಂಪೂರ್ಣ ಅನುಗ್ರಹ ಆಗ್ತದೆ. ಬೋಲೋ ಗುಡ್ರಸಿಂಗಿ ಆಂಜನೇಯ ಭಗವಾನ್ ಕೀ ಜೈ. ದೇವಸ್ಥಾನ ಯಾವ ರೀತಿ ನಿರ್ಮಾಣ ಆಯಿತು ಅಂತೇಳಿ ಇಲ್ಲಿ ಮುಂದೆ ತೋರಿಸ್ತಾರೆ. ಮೇಲೆ ಶಿಲಾಶಾಸನ ಕೂಡ ಇದೆ. ಶಿಲೆಯೊಳಗೆ ಹಳೆಗನ್ನಡದಲ್ಲಿರುವ ಲಿಪಿ ಇದೆ. ಇದು ಗ್ರಾಮ, ಇದೊಂದು ಪುಟ್ಟ ಗ್ರಾಮ. ಗುಡ್ರಸಿಂಗಿ ದೊಡ್ಡ ಗ್ರಾಮ ಅಲ್ಲ, ಎಲ್ಲರೂ ಬಡವರು ಇರ್ತಕ್ಕಂಥ ಗ್ರಾಮ. ಪುಟ್ಟ ಗ್ರಾಮದೊಳಗೆ ಇದೊಂದು ಪುರಾತನ ದೇವಸ್ಥಾನ ಇರೋದು ನಮ್ಮ ಹೆಮ್ಮೆಯ ವಿಷಯನೇ ಕೂಡ ಹೌದು. ಅದ್ರ ಲಿಪಿ ಕೂಡ ಇದೆ ಇಲ್ಲಿ. ಅಲ್ಲ, ಹನುಮಂತ ದೇವರು ಗುಡ್ರಸಿಂಗಿ ಜನರ ಭಕ್ತಿಗೂ ಒಲದು ಬಂದ. ಆನಂತರ ಇಲ್ಲಿ ಸರ್ವಾರ್ಥ ಅಯೋಧ್ಯೆಗೆ ಹೋಗಿದ್ದಿಲ್ಲ, ಅಲ್ಲಿ ರಾಮಂದು ಮೆಟ್ಲಿದ್ವಲ್ಲ, ಹಾಂ ಹಂಗೆ ಇದಾವಂತ ನೋಡಿವೋ. ಸಾವಕಾಶಿಲಿ ಎಷ್ಟು ಚಂದ. ಹನುಮಂತ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಬಂದ್ವಿ. ನಮ್ಮಲ್ಲಿರುವಂತಹ ಎಲ್ಲ ಭಯವನ್ನು ಓಡಿಸಿ ಹನುಮಂತ ದೇವರು ನಿರ್ಭಯತ್ವವನ್ನು ಕೊಡಲಿ. ನಿಜವಾದಂತಹ ಭಯ ಅಂದರೆ ಈ ಸಂಸಾರದ ಭಯ. ಆ ಭಯವನ್ನು ತೊಲಗಿಸಲಿ ಅಂಥೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಹನುಮಂತ ದೇವರ ಈ ವಿಶಿಷ್ಟವಾದಂತಹ ಗೋಪುರ ಶೈಲಿ ಮತ್ತು ಕೆತ್ತನೆಗಳನ್ನು ನೋಡಿದಾಗ ಜಕಣಾಚಾರ್ಯರ ಕೆತ್ತನೆಗೆ ಯಾವುದೇ ರೀತಿಯಾದಂತಹ ಸರಿಸಾಟಿಯೇ ಇಲ್ಲ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಕೆತ್ತನೆಗಳು. ಈ ಎಲ್ಲ ದೇವಸ್ಥಾನವನ್ನು ಕೇವಲ ಒಂದು ರಾತ್ರಿಯಲ್ಲಿ ನಿರ್ಮಾಣ ಮಾಡಿದಂತಹ ಮಹಾನುಭಾವರು. ಅಂತಹ ಜಕಣಾಚಾರ್ಯರನ್ನು ಸ್ಮರಣೆ ಮಾಡ್ತಾ ಮತ್ತು ಹನುಮಂತ ದೇವರ ಸ್ಮರಣೆಯನ್ನು ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಹನುಮಂತ ದೇವರಿಗೆ ನಾವು ಮಾಡಿದ್ವಿ. ಅಲ್ಲಿ ಶಿಲಾಶಾಸನವೂ ಕೂಡ ಇದೆ. ಹನುಮಂತ ದೇವರ ಇತಿಹಾಸವನ್ನು ಹೇಳತಕ್ಕಂತಹ ಈ ಶಿಲಾಶಾಸನ ಹಳೆಗನ್ನಡದಲ್ಲಿ ಇದ್ದು, ಪುರಾತನವಾದಂತಹ ದೇಗುಲ, ಅದರ ಇತಿಹಾಸ
ಎಲ್ಲವನ್ನು ತಿಳಿಸಿಕೊಡುವಂಥದ್ದಾಗಿದೆ. ತಪ್ಪದೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರ್ತಕ್ಕಂಥ ಹನುಮಂತ ದೇವರ ಈ ದೇವಸ್ಥಾನಕ್ಕೆ ತಾವೆಲ್ಲರೂ ಕೂಡ ತಪ್ಪದೇ ಬನ್ನಿ. ನಾವು ಹೋಗ್ತಿರಬೇಕಾದ್ರೆ ಹನುಮಂತ ದೇವರ ಜೋಡು ಪಲ್ಲಕ್ಕಿ ಉತ್ಸವ ಮತ್ತು ಕಲಶೋತ್ಸವವು ಕೂಡ ನಮ್ಮ ಎದುರುಗಡೆ ಬಂತು. ಇದೆಲ್ಲವನ್ನು ಗಮನಿಸಿ ಆ ಹನುಮಂತ ದೇವರ ಅನುಗ್ರಹವನ್ನು ಸ್ಮರಣೆ ಮಾಡಿ ಮುಂದೆ ಹೊರಟಿ. ಅವಶ್ಯವಾಗಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಿ. ಜೈ ಹನುಮಾನ್ ಜ್ಞಾನ ಗುಣಸಾಗರ್, ಜೈ ಕಪೀಶತಿಹ ಲೋಕ ಉಜಾಗರ್ ಅಂಥೇಳಿ ಇಡೀ ಜಗತ್ತಿಗೆ ಬೆಳಕನ್ನು ಹನುಮಂತ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ಜೈ ಹನುಮಾನ್.